ಈಗ ನಮ್ದು ಕಷಾಯ ಕುಡಿತಾ ಇದ್ದೀವಿ ನಾವು. ಕತ್ರಿಸಿ ಅದನ್ನೊಂಚೂರು ಹೋಗ್ಬಿಟ್ಟು ಹೇ ಸರಿ ಕ್ಯಾಮ್ರಾ ಮ್ಯಾಕ್ಸಿಮಮ್ ಎಲ್ಲ ಮಲಯಾಳಿಗಳು ನಾಳೆ ಬರ್ತಾರೆ. ಮಂಜು ಅವ್ರು ನೋಡಿ ಮಸಾಲ ತುಂಬ್ತಾವ್ರೆ. ಸೊ ಲಿಟ್ರಲಿ ಮಂಗಳೂರು ಹುಡುಗಿ ಆಗೋಗ್ಬಿಟ್ಟವಳೆ. ಏನು ಹುಡುಕ್ತಾ ಇದೆಯಪ್ಪ? ಏನಾದ್ರು ಲೈಟ್ ಆಗಿ ತಿನ್ನಕ್ಕಿದೆಯಾ ಅಂತ ನೋಡ್ತಾ ಇದ್ದೀನಿ. ಈಗ ಗೊತ್ತಾಯ್ತು ಬಂದು ಹೆಂಗೆ ಲಾಸ್ಟ್ ವೀಕ್ ಬಂದೇ ಇರಲಿಲ್ಲ. ಏನಪ್ಪ ಲಾಕ್ ಮಾಡ್ಕೊಂಡಿದ್ಬಿಟ್ಟಿದ್ದೀರಾ? ಬೋನಸ್ ಕೊಟ್ಟು ಕಳ್ಸೋದ್ರಲ್ಲಿ. ಈ ಕಂಜೂಸ್ ಮನು ನೋಡಿ ಆಂಜ್ ಹಾಕಕ್ಕಿರ್ಲಿ, ನನಗೆ ಬೇರೆ ಶೇವಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ. ಗೊತ್ತಾಗ್ಬಿಡ್ತೇನೆ. Cheers. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಮ್ದು ಬೆಳಗಿನ ರೊಟೀನ್ ನಡೀತಾ ಇದೆ. ಮನುದ್ ಆಲ್ರೆಡಿ ಆಗಿದೆ, 2-3 ರೌಂಡ್ ಮಾಡ್ಬಿಟ್ಟ. 2 ರೌಂಡ್ ಆಗಿದೆ. 2 ರೌಂಡ್ ಅಷ್ಟೇ ಕುಡ್ದಿದ್ದು. ಅಷ್ಟೇ ಪಾಪ. ಅದ್ರಲ್ಲಿ 1 ರೌಂಡ್ ನಾನೇ ಮಾಡ್ಕೊಟ್ಟಿದ್ದೀನಿ. ಈಗ ನಮ್ದು ಕಷಾಯ ಕುಡಿತಾ ಇದ್ದೀವಿ. ಇದಾದ್ಮೇಲೆ ಮನು ಹೋಗ್ತಾರೆ ಎಲ್ಲಿಗೆ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಮೊನ್ನೆ ಕೇಳ್ತಿದ್ದಲ್ಲ ಮನು. ಅದು ಕೇಳ್ತೀವಿ ನಾವು. ಅವಾಗ ನನಗ್ ತಿನ್ಬೇಕು ಅನ್ಸ್ಬಿಟ್ಟೈತೆ. ಇವಾಗ ಇಲ್ಲ ನೆನ್ನೆನೆ ಅನ್ಸಿತ್ತು, ಬಟ್ ಫ್ರೈಡೆ ಮಾಡಿದ್ರೆ ಅದು ಇವತ್ತಿಗೆ ಸರಿ ಹೋಗಲ್ಲ ಅನ್ಬಿಟ್ಟು ಸ್ಯಾಟರ್ಡೆ ಒಂದಿನ ಖಾಲಿ ಆಗತ್ತಲ್ಲ ಫಿಶು. ಚಿಕನ್ ಉಳ್ಕೊಂಡ್ರು ಇವತ್ತು ತಿನ್ಬಹುದು ಅನ್ಕೊಂಡು ಅದಕ್ಕೆ ನೆನ್ನೆ ಚಿಕನ್ ಬಿರಿಯಾನಿ ಮಾಡಿದ್ದು ನಾನು. ಇವತ್ತು ಫಿಶ್ ಮಾಡೋಣ ಅಂತ. ಕರಿ ಮಾಡ್ಬಿಟ್ರೆ ಉಳ್ಕೊಳತ್ತೆ, ಪುನಃ ಫಿಶು ಚಿಕನ್ ಕರಿ ಎಲ್ಲ ಜಾಸ್ತಿ ಆಗತ್ತೆ ಅಂತ. ಲಾಸ್ಟ್ ವೀಕು ಫಿಶ್ ತಂದು ಮಾಡಿದ್ನಲ್ಲ, ಕರಿ ಚೆನ್ನಾಗಿ ಮಾಡಿದ್ದೆ, ಜಾಸ್ತಿ ಹುಳಿ ಹಾಕ್ಬಿಟ್ಟಿದ್ದೆ. ಫಸ್ಟ್ ಟೈಮ್ ಮಾಡಿದ್ದು ನಾನು ನಮ್ಮ ಅಕ್ಕನ ಹತ್ರ ಕೇಳ್ಕೊಂಡು. ನನ್ಗೇನು ಇಷ್ಟ ಆಯ್ತು ಹುಳಿ, ಆದ್ರೂ ಒಂದ್ಸಲ ತಿಂತ ಹಿಂಗ ಅನ್ನಿಸ್ತು ಜಾಸ್ತಿ ಹುಳಿ ಆಯ್ತು ಅಂತ. ಮನು ತುಂಬಾ ಹುಳಿ ಖಾರ ಎಲ್ಲ ತಿನ್ನಲ್ಲ ಅವರು, ಉಪ್ಪು ಹುಳಿ ಖಾರ ಎಲ್ಲ ಕಮ್ಮಿ. ಹಂಗಾಗಿ ಇವತ್ತು ಫಿಶ್ ಕರಿಗೆ ಅಂತಲ್ಲ, ಫಿಶ್ ತರ್ಸೋಣ, ಬೇಗ ಕುಕ್ ಆಗತ್ತೆ, ಒಂದೇ ದಿನಕ್ಕೆ ಖಾಲಿ ಆಗತ್ತೆ, ಉಳ್ಕೊಳ್ಳಲ್ಲ. ಲಾಸ್ಟ್ ವೀಕು ಒಂದೇ ಟೈಮಿಗೆ ಖಾಲಿ ಮಾಡ್ದು, ಒಂದು ದಿನನೂ ಅಲ್ಲ. ಫಿಶ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಮ್ಮಿ ಆಗತ್ತೆ. ಮತ್ತೆ ಚಿಕನ್ ಮಟನ್ ತರ ಹೆವಿ ಅನ್ಸಲ್ಲ ನನಗೆ, ತಿಂತ ಟೇಸ್ಟ್ ಜಾಸ್ತಿ ಆಗ್ತಾವ, ಖಾಲಿ ಆಗತ್ತೆ. ನೋಡೋಣ, ಇದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ, ಸಿಗೋಣ ಆಮೇಲೆ. ಹೌದು, ಕತ್ರಿಸಿ ಅದನ್ನೊಂಚೂರು ಹೋಗಿ. ಹೇ ಸರಿ ಕ್ಯಾಮ್ರಾ ಸಿರಿ ಬರ್ತಾಳೆ ಸಿರಿ. ಏ ಮನೋಹರ, ಟರ್ನ್ ಆಫ್ ದಿ ಕ್ಯಾಮ್ರಾ. ಗೋ ಗೆಟ್ ಅಪ್. ಇವತ್ತು ಸ್ಯಾಟರ್ಡೆ, ವೆರೈಟಿ ಇರತ್ತೆ ಅಂದ್ಕೊಂಡು ಬಂದರೆ ಎಲ್ಲ ಖಾಲಿನೇ ಆಗೋಗಿದೆ. ಬರೋ ಟೈಮಿಗೆ 2 ವೆರೈಟಿ ಇರೋದು. ಒಂದು ಯಾವುದಿದ್ದು ಬಾಂಗ್ಡ ಅಲ್ವಾ? ಅದು ಬಾಂಗ್ಡ. ಇಲ್ಲಿ ಬ್ಲ್ಯಾಕ್ ಪಾಂಪ್ಲೆಟ್ ಅಂತೆ, ಅದಕ್ಕೆ ಬಾಂಗ್ಡನೇ ತಗೋತಾ ಇರೋದಕ್ಕ. ಹಾಕ್ಬಿಡಿ 1.5. ಎಷ್ಟು ಪೀಸ್ ಬಂದಿದೆ ಅದು 1.5ಗೆ? 11 ಎಲ್ಲಿ ಹಾಕ್ಬಿಡಿ. ಅದು ಸಾಂಬಾರು ಕಟ್ಟು ಎಷ್ಟು ಬೇಕು? ಅವ್ರ ಸಾಂಬಾರ್ ಒಂದೇ ತರ ಇದೇನು ಕಟ್ಟೇನ್ ಮಾಡಲ್ಲ ಅಲ್ವಾ? 2 ಮಾಡಿಸ್ಬಿಡೋಣ ಸಾಂಬಾರ್ಗೆ. ಫ್ರೈಗೆ 1 ಕಿಲೋ ಹಾಕ್ಬಿಟ್ಟು ಆ ಸಾಂಬಾರ್ಗೆ ಫ್ರೈ ಹಂಗೆ ಮಾಡಿ. ಫ್ರೈಗೆ 1 kg ಹಾಕ್ತೀವಿ. ಈ ಏರಿಯಾನಲ್ಲಿ ಇದು ಫೇಮಸ್ ಫಿಶ್ ಅಂಗಡಿ. ಇದು ಆಲ್ಮೋಸ್ಟ್ ನಾನು ಸ್ಕೂಲ್ಗೆ ಹೋಗೋ ಟೈಮಿಂದನೂ ಇಲ್ಲಿದೆ, ಕರ್ನಾಟಕ ಫಿಶ್ ಸ್ಟಾಲ್ ಅಂತ. ನಾವೇನು ಯಾವತ್ತೂ ಬರ್ತಿರ್ಲಿಲ್ಲ, ನಾವೇನು ಜಾಸ್ತಿ ಮೀನು ತಿಂತಿರ್ಲಿಲ್ಲ. ನಾನು ಮದುವೆ ಆದಮೇಲೆ ಮಂಜು ಜೊತೆ ಬಂದ್ಮೇಲೆ ಮೀನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಮೀನು ಇಷ್ಟ, ಮನೇಲಿ ಮಾಡ್ತಿರ್ಲಿಲ್ಲ, ಆಚೆ ತಿಂತಾ ಇದ್ದೆ. ಇವಾಗ ಮನೇಲೇ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮಗೆ ಫಿಶ್ ಅಂತೂ ಆಲ್ ಟೈಮ್ ಫೇವ್ರೆಟ್, ಜಾಸ್ತಿ ತಿಂತಾ ಇದೆ ಮೊದಲೆಲ್ಲ. ಇದು ಒನ್ ಆಫ್ ದಿ ಫೇಮಸ್ ಫಿಶ್ ಅಂಗಡಿ. ನಾಳೆ ಬರಬೇಕು, ಕ್ಯೂ ನಿಂತಿರ್ತಾರೆ ಇಲ್ಲಿ, ಯಾಕಂದರೆ ಮ್ಯಾಕ್ಸಿಮಮ್ ಎಲ್ಲ ಮಲಯಾಳಿಗಳು ನಾಳೆ ಬರ್ತಾರೆ. ಈಗ ಪಕ್ಕದಲ್ಲೇ ಕಾಂತಿ ಸ್ವೀಟ್ಸ್ ಇದೆ. ಓಕೆ, ಹೋಗ್ದ ಇಲ್ಲ ಹೋಗಲ್ಲ, ಹೇಳಿದಷ್ಟೇ ಇದೆ ಅಂತ. ನಾಲೆಜ್, ಜನರಲ್ ನಾಲೆಜ್. ಓಕೆ. ವೀಕೆಂಡ್ ಸ್ಟಾರ್ಟ್ ಆಯಿತು. ಫುಲ್ ಖುಷಿ ನಮಗೆ. 2 ದಿನ ಮಜಾ. ಆ್ಯಕ್ಚುಲಿ ಮಂಜು ಅವ್ರು ನೋಡಿ ಮಸಾಲ ತುಂಬ್ತಾವ್ರೆ. ಯಾಕ ಫುಲ್ ಹ್ಯಾಪಿ. ಫಿಶ್ ಕುಕ್ ಮಾಡೋದು ಸುಲಭ, ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಕಮ್ಮಿ. ಸ್ವಲ್ಪ ಈ ಮ್ಯಾರಿನೇಷನ್ ಟೈಮ್ ಹಿಡಿಯೋದು, ಕುಕಿಂಗ್ ಬೇಗ ಆಗುತ್ತೆ, ಒಂದು ಕೆಲಸ ಕಮ್ಮಿ. ಇದು ಫ್ರೈ ಮಾಡಕ್ಕೆ ರೆಡಿ ಮಾಡ್ಕೊಂತಾವ್ರೆ. ಇಲ್ಲಿ ಕಟ್ ಮಾಡಿಸಿರೋದು ಸಾಂಬಾರಿಗೆ. ಸೊ ಏನಾದ್ರು ಪ್ರೋಗ್ರಾಮ್ ಇದೆ ಇವತ್ತು? ಏನ್ ಪ್ರೋಗ್ರಾಮು? ಏನು ಸದ್ಯಕ್ಕೇನು ಇಲ್ಲ ತಲೆಯಲ್ಲಿ. ಮಳೆ ಬರ್ತಾ ಇತ್ತು ಹೊರಗಡೆ, ಆಲ್ ಆಫ್ ಎ ಸಡನ್. ಬೆಂಗಳೂರು ಮಳೆ ಒಳಗೆ ಏನ್ ಪ್ರೋಗ್ರಾಮ್ ಹಾಕೊಳ್ಳೋದು ಅನ್ನೋದೇನೆ ಇದು. ನಿಮ್ದು ಏನಾದ್ರು ಪ್ಲಾನಿಂಗ್ ಅವ? ಇನ್ನು ಇವಾಗ ಸದ್ಯಕ್ಕೆ ಏನು ಹಾಕಿಲ್ಲ. ಸೊ ಪ್ರಾಬಬ್ಲಿ ನಾನು ಏನಾದ್ರು ಪ್ಲಾನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅಕಸ್ಮಾತ್ ವೆದರ್ ಚೆನ್ನಾಗಿದ್ರೆ, ಕ್ಲೈಮೇಟ್ ಅನ್ನೋದು ಸ್ವಲ್ಪ ಏರುಪೇರು ತೋರಿಸಿದ್ರೆ ನನಗಂತೂ ಆಸೆನೆ ಬರಲ್ಲ ಆಚೆ ಹೋಗೋದಕ್ಕೆ. ಮಂಜು ಹೇಳಿದ್ ಕರೆಕ್ಟು, ಆಚೆ ಕಡೆ ಮಳೆ ಬೀಳ್ತಾ ಇಲ್ಲ,
ಅನಿತಾ ಇದೆ. ಸೊ ಗೊತ್ತಿಲ್ಲ ಇವತ್ತು ಏನು ಪ್ರೋಗ್ರಾಮ್ ಅಂತ ಸದ್ಯಕ್ಕೆ. ನಾಳೆ ಅಂತೂ ಫಿಕ್ಸ್ ಆಗಿರುತ್ತೆ, ಕ್ರಿಕೆಟ್ ಮ್ಯಾಚ್ ಇರುತ್ತೆ. ನಾಳೆ ಅಂತೂ ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ. ಇವತ್ತಿಗೆ ಏನಾದರೂ ಒಂದು ಮಾಡ್ಕೋಬೇಕು. ಆಲ್ರೆಡಿ ಟೈಮು 1:40, ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ, ಲಂಚು ಆಗಿಲ್ಲ. ಈಗ ಲಂಚಿಗೆ ರೆಡಿ ಆಗ್ತದೆ ಅಂದರೆ ಒಂದು 3:30-4 ಗಂಟೆಗೆ ಲಂಚ್ ಆಗೋಗುತ್ತೆ. ಅಷ್ಟೊತ್ತಿಗೆ ಊಟ ಮಾಡ್ಕೊಂತೀವಿ. ಏನಪ್ಪ ಚಿಕನ್ ಮಟನ್ ಆದ್ರೆ ಅಷ್ಟೊತ್ತು ಆಗತ್ತೆ, ಕುಕ್ ಆಗಿ ಎಲ್ಲ ಆಗತ್ತೆ. ಇದೇನಿಲ್ಲ, ಇದು ಬೇಗ ಇದು ಅಂದ್ರೆ ಫ್ರೈ ಸ್ವಲ್ಪ ಮ್ಯಾರಿನೇಷನ್ ಆಗ್ಬೇಕು 1 hour ಆದ್ರೂ ಅಷ್ಟೇ. ಅದ್ ಬಿಟ್ರೆ ಸಾಂಬಾರೆಲ್ಲ ನಿಂಗೆ 10 ನಿಮಿಷದ ಜಾಬ್ ಅದು. ಇದು ತುಂಬಾ ಬೇಯಿಸೋದು ಇರೋದೇ ಇಲ್ಲ ಇದ್ರಲ್ಲಿ. ನೆನೆ ಎಲ್ಲ ಬ್ಲ್ಯಾಂಕೆಟ್ಸ್ ಒಗ್ದಿದ್ನಲ್ಲ, ಇವತ್ತು ಬಟ್ಟೆ ಹಾಕಿದೆ ಮಿಷಿನ್ಗೆ. ಇವಾಗ ಜಸ್ಟ್ ಮುಗ್ದು ಕರಿತಾ ಇದೆ, ಎಂಡಾಯ್ತು ಅಂತ. ಇದು ಆಫ್ ಮಾಡ್ಬಿಟ್ಟು ಇವಾಗ ಕ್ವಿಕ್ ಆಗಿ ಕುಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗೋ ಅಷ್ಟರಲ್ಲಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಬಿಡೋಣ ಅಂತ ಇವತ್ತು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಕರಿ. ಲಾಸ್ಟ್ ವೀಕು ನಮ್ಮ ಅಕ್ಕ ನಮ್ಮ ಕಡೆ ಮಾಡ್ತೀವಲ್ಲ ಆ ಥರ ಹೇಳ್ಕೊಟ್ಟಿದ್ಲು, ಮಟನ್ ಮಸಾಲ ಹಾಕ್ಬಿಟ್ಟು ಮಾಡು ಅಂತ. ಇವತ್ತು ಮಂಗ್ಳೂರ್ ಸ್ಟೈಲಲ್ಲಿ ಹೇಳ್ಕೊಟ್ಟವಳೆ. ಇವಾಗ ಮಂಗ್ಳೂರಲ್ಲಿ ಇದ್ದಾಳಲ್ಲ ಅವಳು, ಸೊ ಲಿಟ್ರಲಿ ಮಂಗ್ಳೂರು ಹುಡುಗಿ ಆಗೋಗ್ಬಿಟ್ಟವಳೆ. ಡಿಫ್ರೆಂಟ್ ಮಸಾಲ ಎಲ್ಲ ಹಸಿ ಮಸಾಲ ಹಾಕು ಅಂತ ಹೇಳೋಳೆ. ಅದಕ್ಕೆ ಅವಳು ಹೇಳಿರೋದು ಇಲ್ಲಿ ಎಲ್ಲಾನು ಒಂದ್ ಕಡೆ ಜೋಡಿಸಿ ಇಟ್ಕೊಂಡಿದ್ದೀನಿ, ಇದನ್ನೆಲ್ಲ ಇವಾಗ ಬಿಡಿಸಿ ಹಾಕೋಬೇಕು. ಆ ಮಧ್ಯದಲ್ಲಿ ಮೊದಲು ಫಿಶ್ ಫ್ರೈಗೆ ಮ್ಯಾರಿನೇಷನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದು 1 hour ಆದ್ರೂ ಮ್ಯಾರಿನೇಟ್ ಆಗ್ಬೇಕಲ್ಲ. ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ. ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಇವಾಗ ನಾನು ಹಾಕೊಂತಿರೋ ಮಸಾಲೆ ತುಂಬಾ ಸಿಂಪಲ್ ಆಗಿದೆ. ಒಂದು ಸಣ್ಣದ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಮೆಣಸಿಕಾಯಿ ಅಷ್ಟು. ಇದು ಬ್ಯಾಡಗೆ ಮೆಣಸಿಕಾಯಿ ಕಲರಿಗೆ ತಗೊಂಡಿದ್ದೀನಿ. ಒಂದೇ ಒಂದು ಸ್ಪೂನ್ ಧನಿಯಾ ಪೌಡ್ರು, ಒಂದು ಸ್ವಲ್ಪ ತೆಂಗಿನ ತುರಿ. ಇದ್ರ ಜೊತೆಗೆ ನಾನು ಹಾಕೊಂತೀನಿ ಒಂದು ಸ್ವಲ್ಪ ಕಾಳುಮೆಣಸು. ಖಾರಕ್ಕೆ ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ನಮ್ಮನೆ ಗೊತ್ತಲ್ಲ, ನಾವು ಮನು ಖಾರ ತಿನ್ನಲ್ಲ. ಇಲ್ಲಿ ಹುಣಸೆಹಣ್ಣು ಪಲ್ಪ್ನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನೇ ನಂಗೆ ಡೈರೆಕ್ಟ್ ಆಗಿ ಹಾಕಿ ರುಬ್ಬಿದ್ರು ಆಗತ್ತೆ ಕಣೆ ಅಂದ್ಲು. ನಾನು ಆಲ್ರೆಡಿ ಸೋಕ್ ಮಾಡಿ ಇಟ್ಬಿಟ್ಟೆ ಹೋಗಿದೆ ಫಿಶ್ ತರೋದಕ್ಕಿಂತ ಮೊದ್ಲೇನೆ. ಸೊ ಇವಾಗ ಅದನ್ನ ಪಲ್ಪ್ನೇ ತೆಗೆದು ಹಾಕೋಬೇಕು. ಇದಿಷ್ಟನ್ನ ಇವಾಗ ಬಿಡಿಸ್ಕೊಂಡು ಮೆಣಸಿನ್ಕಾಯಿನೆಲ್ಲ ತೊಳ್ಕೊಂಡು ಪಟಾಟ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ. ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟಲ್ಲ ಅನ್ನನೇ ಆಗೋಗ್ಬಿಡ್ತು. ಚಿಲ್ಲಿ ಪೌಡ್ರು ಆಲ್ಮೋಸ್ಟ್ ಖಾಲಿಯಾಗಿತ್ತು. ಇವಾಗ ಫಿಶ್ ಫ್ರೈಗೆ ಬೇರೆ ಹಾಕ್ಕೊಂಡಲ್ಲ, ಕಂಪ್ಲೀಟ್ ಖಾಲಿನೇ ಮಾಡಿಬಿಟ್ಟೆ. ಅದಕ್ಕೆ ರೀಫಿಲ್ ಮಾಡೋಣ ಅಂದ್ಕೊಂಡು ಮಾಡಿಡ್ತಾ ಇದ್ದೀನಿ. ದೊಡ್ಡ ಪ್ಯಾಕ್ ತಂದುಬಿಟ್ರೆ ನನಗೆ ಹೆಚ್ಚು ಕಮ್ಮಿ ಒಂದು 6 months ಮೇಲೇ ಬರುತ್ತೆ. ಇದು ಎಷ್ಟ್ರದ್ದು ಗೊತ್ತಾ, 1/2 kg ಚಿಲ್ಲಿ ಪೌಡರ್. ಯಾಕೆ ನಾನು ಮಸಾಲೆ ಪೌಡರ್ ಅಂದರೆ ಸಾಂಬಾರ್ ಪುಡಿ ಎಲ್ಲ ಯಾವುದು ಯೂಸ್ ಮಾಡಲ್ಲ, ಚಿಲ್ಲಿ ಪೌಡರ್ ಧನಿಯಾ ಪೌಡರ್ನೇ ಯೂಸ್ ಮಾಡೋದು. ಹಂಗಾಗಿ ಒಂದು 6 months ಬರುತ್ತೆ 1/2 kg. ಸಾಂಬಾರು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇವಾಗ ಮೆಣಸಿಕಾಯಿ ಕಟ್ ಮಾಡ್ಕೋಬೇಕು. ಅಲ್ಲಿ ನೋಡಿ ಬಂದು ಏನೋ ಹುಡುಕ್ತಾವ್ರೆ ಫ್ರಿಡ್ಜಲ್ಲಿ. ಏನು ಹುಡುಕ್ತಾ ಇದೆಯಪ್ಪ? ಲೈಟಾಗಿ ಏನು ಫುಲ್ ಗ್ರ್ಯಾಂಡಾಗೇ ಇದೆ. ತಗೋ ಮಾರ್ತೆ ಹೋಯ್ತಾಯ್ತು. ಡೇಟ್ಸ್ ನನಗೆ ಇದಕ್ಕಿಂತ ಅದೇ ಮಾಮೂಲಿದೆ ಇಷ್ಟ ಆಯ್ತು. ಇಲ್ಲ ಇದೆ ಸೂಪರ್ ಆಗಿದೆ. ಚೆನ್ನಾಗಿದೆ ಇದು. ಬಟ್ ಇದು ಅದನ್ನೇ ಹೇಳಿದ್ದು ನಾನು. ಹಂಗೆ ಆಕ್ಚುಯಲ್ ಫ್ರೂಟ್ ಹೆಂಗಿರ್ಬೇಕು ಹಂಗೆ. ಇದು ಬೆಟ್ಟು ನಾವು ತಗೊಂಡಿದ್ದೀವಿ. ನೀನು ಯೂಶಲಿ ಡ್ರೈ ತಿಂತೀಯ ಅಷ್ಟೇ. ಇದು ಪಕ್ಕ ಅರೇಬಿಯನ್ ಡೇಟ್ಸ್. ಇದು ಅದಕ್ಕೆ ಎಕ್ಸ್ಪೆನ್ಸಿವ್. ಇದು ಅದಕ್ಕೆ ಎಕ್ಸ್ಪೆನ್ಸಿವ್. ವೆರಿ ಬ್ಯೂಟಿಫುಲ್. ನೀವು ಟ್ರೈ ಮಾಡಿ. ಕೊಡಿ ಇನ್ನೊಂದು. ಕೈಯಲ್ಲಿರೋದು ಕೊಡು, ತಗೋ ನೀನು. 3 ಬೇಕಿತ್ತು, 3 ತಗೊಂಡೆ. ಇನ್ನೊಂದು ತಗೋ, ಚೆನ್ನಾಗಿದೆ. ಪ್ಯಾಕಿಂಗ್ ಚೆನ್ನಾಗಿ ಮಾಡೋರಲ್ವಾ? ಏನು ಪ್ಯಾಕಿಂಗ್? ಮಾಮೂಲಿ ಪ್ಯಾಕೆಟ್. ನೀವು ಬಿರಿಯಾನಿ ತಗೊಂಡ್ರೆ ಅದೇ ಪ್ಯಾಕೆಟ್ ಕೊಡ್ತಾರೆ. ನಾನು ಆ ಬಾಕ್ಸ್ ಹೇಳಲಿಲ್ಲ, ಒಳಗಡೆ ಕವರಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡೋರನ್ನ ಅದನ್ನು ಹೇಳಿದ್ದೀನಿ. ಹೋಗು, ನಂಗೆ ಲೇಟ್ ಆಯಿತು. ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಬಿಡೋಣ ಇವಾಗ. ಒಂದೊಂದೇ ಮಾಡ್ತಾರ? ಅಡುಗೆ ಎಲ್ಲ ಮುಗೀತು. ಲಾಸ್ಟಲ್ಲಿ ಒಂದು ಫಿಶ್ ಫ್ರೈ ಮಾಡಬೇಕಿತ್ತು. ಮನು ನಾನು ಮಾಡ್ತೀನಿ ಅಂತ ಬಂದವ್ರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. 3 ಹಾಕು, ಲಾಸ್ಟಲ್ಲಿ ಒಂದು ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ಅಷ್ಟ ಅಷ್ಟೇ. ಇದಾನ್ ಮಾಡಿ. ಘಮ 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 ಅಲ್ವಾ? ಈಗ ಗೊತ್ತಾಯ್ತು ಬಂದು. ಹೆಂಗೆ ಲಾಸ್ಟ್ ವೀಕ್ ಬಂದೇ ಇರಲಿಲ್ಲ. ಅದು ಮೀನು ಮೇಲೂ ಹೋಗುತ್ತೆ. ನಾವು
ಏನಂದಲ್ಲ ಅದು ಮೀನ್ ಮೇಲೂ ಹೋಗುತ್ತೆ ಸ್ಮೆಲ್ಲು. ಇಲ್ಲ ಹಂಗೇನಿಲ್ಲ. ಲಾಸ್ಟ್ ವೀಕು ನಾನು OTGಲಿ ಮಾಡಿದ್ದು, ಇದರಲ್ಲಿ ಹಾಫ್ ಫ್ರೈ ಮಾಡ್ಕೊಂಡೆ ಈ ಥರ ತವಾದಲ್ಲಿ, ಆಮೇಲೆ ಬಾಕಿದು OTGಗೆ ಅಲ್ಲ ಅದು ಚೆನ್ನಾಗೇ ಆಗಿತ್ತು, ಬಟ್ ಏನಂದ್ರೆ ಉಪ್ಪು ಮಸಾಲ ಎಲ್ಲ ಹೇಗಿದೆಯಲ್ಲ ಅದೇನು ಅಂದ್ಕೊಂಡಿಲ್ಲ. ಇವತ್ತು ಟೇಸ್ಟ್ ಮಾಡ್ಬಿಟ್ಟು ಹಾಕಿದ್ದೀನಿ ನಾನು ಮಸಾಲೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ. ನಾನು ಯಾವಾಗಲೂ ಹೇಳೋ ಥರ ಸ್ಯಾಟರ್ಡೇ ಇಸ್ ಮೈ ಡೇ ಅನ್ನೋ ಥರ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡು ನಿದ್ದೆ ಹೊಡೆದು ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿದು ಕುತ್ಕೊಂಡು ಹರಟೆ ಹೊಡೆದು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಮನು ಒಳಗಡೆ ಗೆದ್ದು ಬಂದರು. ಇನ್ನೊಂದು ನಾನು ಅಲ್ಲೇ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರಂತೂ ಟೈಮ್ ಗಡಿಯಾರ ಅದೆಷ್ಟು ಫಾಸ್ಟಾಗಿ ತಿರ್ಗತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಸಲೂನ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಇವತ್ತು. ಇನ್ನು ನಾಳೆ ಸಂಡೇ ರಶ್ ಇರತ್ತೆ, ಇವತ್ತೇ ರಶ್ ಇರತ್ತೋ ಏನೋ ಗೊತ್ತಿಲ್ಲ. ಹೋಗಿ ಬರಲಾ ಹೆಂಗೆ? ಹೋಗ್ಬಿಡುವ ನೀನು ಸುಮ್ಮನೆ. ಹೌದಾ? ನಾಳೆ ಪ್ರಾಡಕ್ಟಿವ್ ಆಗಿ ಏನಾದರೂ ಮಾಡಿ. ಓ ಹಂಗೆ. ಓ ಇವತ್ತೇನು ಮಾಡಿದ ಪ್ರಾಡಕ್ಟಿವ್ ಅಲ್ಲ ಅಂತನಾ? ಇಲ್ಲ, ಇವತ್ತು ತಿನ್ಬಿಟ್ಟು ಮಲ್ಕೊಂಡು ಅಷ್ಟೇ. ನಿದ್ದೆ ಮಾಡೋದು ಪ್ರಾಡಕ್ಟಿವ್ ಅಪ್ಪ, ದೇಹಕ್ಕೆ ರೆಸ್ಟ್ ಕೊಡೋದು ಕೊಡಪ್ಪ ನೀನು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕೊಡಲ್ಲ ಆದರೂ ಕರ್ಕೊಂಡೋಗಿ ಇವರೇ ಕೊಡ್ಸೋದು. ಹೆಂಗೆ ಎಂಥ ಕೆಟ್ಟ ಬುದ್ಧಿ ಗೊತ್ತ. ನಾನು ಅನ್ಕೊಂತೀನಿ ಅದು ಇವತ್ತೇನು ಅನ್ಕೊಂಡಿರ್ಲಿಲ್ಲ, ವೀಕ್ ಡೇಸ್ ಅಲ್ಲಿ ಹೇಳ್ತಾ ಇರೋದು ಮಲ್ಕೋಬಾರ್ದು ಅಂತ. ಏನಿಲ್ಲ, ಒಂದು ಹಾಫ್ ಅನ್ ಅವರ್ ಹಂಗೆ ಮಾತಾಡ್ಕೊಂಡು ಮಲಗಿರೋಣ, ಆಮೇಲೆ ನಿದ್ದೆ ಮಾಡೋದು ಬೇಡ, ಎದ್ದು ಬಂದ್ಬಿಡೋಣ ಅಂತ. ನಮಗೆ ಗೊತ್ತಲ್ಲ, ಈಗ ದಿಂಬಿಗೆ ತಲೆ ಕೊಡ್ತಿದ್ದಂಗೆ ನಿದ್ದೆ ಬಂದಿರತ್ತೆ. ಮಾತಾಡ್ತಾನೆ ಮಲ್ಕೊಂಡು ಚೆನ್ನಾಗಿ 1 ಅವರ್ ಮಲ್ಕೊಬಿಟ್ಟಿರ್ತೀನಿ. ಹೌದು, ಅವಾಗ ನಾವು ಬೋರ್ ಆಗ್ಬಿಟ್ಟು ಎದ್ಬಿಟ್ಟು ಬಂದ್ಬಿಡ್ತೀನಿ. ಹೆಂಗೆ ಎಷ್ಟು ಇದೆಯಾ. ಸೊ ಹೊರಗಡೆ ಲೈಟು ಹಾಕಿಲ್ಲ, ಹಂಗೆ ಕೂತ್ಕೊಂಡೇ ಬಿಟ್ಟಿದ್ದೀನಿ. ಇವಾಗ ನೋಡ್ತಾ ಇದ್ದೀನಿ ಮನುಗೆ 1 ಕಪ್ ಕಾಫಿ ಬೇಕಂತೆ, ಇನ್ನೊಂದು ಕಪ್ಪು ಮಾಡಿಕೊಟ್ಬಿಟ್ಟು ಸಲೂನ್ಗೆ ಹೋಗಿ ಬರೋಣ ಅಂತ. ಇವಾಗ ಸಲೂನ್ ಹತ್ರ ಬಂದಿದ್ದೀನಿ ಇವಾಗ. ಲೈಟಾಗಿ ಮಳೆನೇ ಬಂದ್ಬಿಡ್ತು. ನಾನು ಬರೋ ಅಷ್ಟೊತ್ತಿಗೆ ಸಲೂನ್ ಕೆಲಸ ಮುಗೀತು. ಅಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡಿದ್ದೆ, ಸಣ್ಣದಾಗಿ ಅನ್ಯಕ್ಕೆ ಸ್ಟಾರ್ಟ್ ಆಯಿತು ಮಳೆ ಅಂತ. ಎಲ್ಲಿ ಜೋರಾಗ್ಬಿಡುತ್ತಪ್ಪ ಅಂತ ಟೆನ್ಷನ್ ಆಯಿತು. ಸದ್ಯ ಏನಿಲ್ಲ, ಅಷ್ಟಕ್ಕೆ ಸ್ಟಾಪ್ ಆಯಿತು. ಕೀ ತಗೊಂಡೋಗಿಲ್ಲ, ಇವರು ಲಾಕ್ ಮಾಡ್ಕೊಂಡವ್ರೆ ಸಾಯೋದು. ಏನಪ್ಪ ಲಾಕ್ ಮಾಡ್ಕೊಂಡಿದ್ಬಿಟ್ಟಿದ್ದೀರಾ? ಎಡಿಟ್ ಮಾಡ್ತಾ ಇದ್ದೆ. ಹಂಗ ಆಯ್ತಲ್ಲ? ಓಹ್ ಮುಗೀತು. ಹ್ಯಾಪಿ? ಫುಲ್ ಹ್ಯಾಪಿ. ಬೋನಸ್ ಕೊಟ್ಟು ಕಳ್ಸಿದ್ರಲ್ಲಿ. ಹೋಗ್ಬೇಕು ಅಂದ್ಬಿಟ್ಟು ಕ್ಯೂರಿಯಾಸಿಟಿ ಇದ್ರಲ್ಲಿ ಕಾಯ್ದು ಹೋಗೋದ್ಮೇಲೆ ಕಾಯ್ದೆಲ್ಲ ರಶ್ ಇರತ್ತೇನೋ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಹಬ್ಬದ ಸೀಸನ್ಗಳಲ್ವಾ, ವೀಕೆಂಡಲ್ಲೇ ಟೈಮ್ ಸಿಗೋದು ಜನಗಳಿಗೆ. ಇಲ್ಲ, ಜನನೇ ಇರಲಿಲ್ಲ ಅಂತ. ನಾನು ಅದು ಬಿಟ್ಟರೆ ಇನ್ನೊಬ್ರು ಇದ್ರು ಕಸ್ಟಮರ್. ಸೊ ಇಲ್ಲಿಗೆ ನಮ್ಮ ಸಲೂನ್ ಕೆಲಸ ಮುಗೀತು. ಮಳೆ ಏನು ಸಡನ್ನಾಗಿ ಬಂದೇ ಬಿಡತ್ತೆ, ಸ್ಟಾಪ್ ಆಗ್ಬಿಡತ್ತೆ, ಅನ್ಯತೆ ನಿಲ್ಲತ್ತೆ. ಮಳೆ ಬರ್ದೈತಪ್ಪ. ದೀಪಾವಳಿ ಕಳಿಬೇಕು. ದೀಪಾವಳಿ ಆಗಿದ್ದು ನೆಕ್ಸ್ಟ್ ಡೇ ಇಂದ ಹೆವಿ ಚಳಿ. ನೀನು ಇದನ್ನೇ ಲಾಸ್ಟ್ ಇಯರ್ ಡೈಲಾಗ್ ಹೇಳಿದ್ದು, ದೀಪಾವಳಿ ದಿನ ಮಳೆ ಬರಲೇಬೇಕು ಅಂತ. ಮಳೆ ಬರಲೇಬೇಕು. ಇನ್ನು ದೀಪಾವಳಿ ಎಲ್ಲೋ ಇದೆ ಮನು, ಇದು ದಸರಾ. ಆಕ್ಚುಲಿ ಏನ್ ಗೊತ್ತಾ, ಈ ಮಂತ್ ಸ್ಟಾರ್ಟಿಂಗ್ ಅಲ್ಲ ಅಥವಾ ಹೋದ ಮಂತ್ ಎಂಡಿಂಗ್ ಅಲ್ಲೇ ಮಳೆ ನಿಂತೋಗ್ಬಿಡುತ್ತೆ. ನಿಂತೋಗ್ಬಿಟ್ಟು ಫುಲ್ಲು ಬಿಸಿಲು ಟೈಪ್ ಇರುತ್ತೆ, ಬಿಸಿಲು ಪ್ಲಸ್ ಚಳಿ ಟೈಪ್ ಇರುತ್ತೆ. ಇದ್ಬಿಟ್ಟು ಆಮೇಲೆ ನಿನಗೆ ದೀಪಾವಳಿ ದಿನ 3 ದಿನದಲ್ಲಿ 1 ದಿನ ಮಳೆ ಬರಲೇಬೇಕು. ಅದು ಮಳೆ ಬಂದ್ಮೇಲೆ ಹೆವಿ ಚಳಿ ಸ್ಟಾರ್ಟ್ ಆಗುತ್ತೆ ಅವತ್ತಿಂದ. ಆಕ್ಚುಲ್ ಆಗಿ ಹಂಗೆ ಆಗ್ತಾ ಇದೆ. ಈಗ ಸ್ವಲ್ಪ ಕ್ಲೈಮೇಟ್ ಹಂಗೆ ಹಿಂಗೆ ವೇರಿಯೇಷನ್ ಆಗಿದೆ. ಮಳೆ ಬರೋ ಟೈಮಲ್ಲಿ ಬರ್ತಿಲ್ಲ, ಬಿಸಿಲು ಬರೋ ಟೈಮಲ್ಲಿ ಬಿಸಿಲು ಬರ್ತಿಲ್ಲ. ಈ ಕಂಜೂಸ್ ಮನು ನೋಡಿ, ಈ ಅಪ್ಪ ಕಂಜೂಸ್ ಇಲ್ವೇ ಇಲ್ಲ ಯಾವ ಆ್ಯಂಗಲಿಂದನೂ. ಅದೇನು ಅಂತ ಗೊತ್ತಿಲ್ಲ, ಹೆಡ್ಫೋನ್ನ ಮಾತ್ರ ಬಿಡ್ತಾ ಇಲ್ಲ. ಹೊಸ ಹೆಡ್ಫೋನು ತರ್ಸ್ಕೊಂಡಿದ್ದೀನಿ ಆಫೀಸಿಂದ. ಬಿಚ್ಚಮನು ಇದನ್ನ ನನಗೂ ಯೂಸ್ ಮಾಡಕ್ ಬಿಡ್ತಾ ಇಲ್ಲ, ಅವರು ಯೂಸ್ ಮಾಡಲ್ಲ. ಇದು ಫುಲ್ ಕಿತ್ತೋಗ್ಬಿಡ್ಲಿ ಅಂತ ಕಿತ್ತಾಕ್ಬೇಡ ಆಯ್ತಾ? ಎಲ್ಲ ರಬ್ಬರ್ ಮೇಲೆ ಹಾಕೋಣ ಒಂಚೂರು. ಕಿತ್ತಾಕ್ತಾ ಇಲ್ಲ. ಇದೊಂದನೇ ನೀನು ಇಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊಂತ ಇರೋದು, ಅದು ಕಿತ್ತಾಕುದ ಮೇಲೆ. ರೆಡಿ ಮಾಡ್ಸಕ್ಕೆ ಕೇಳಿದೆ 2-3 ಕಡೆ. ಇಲ್ಲ ಸರ್ ಮಾಡಲ್ಲ, ನಾವು ಹೊಸದೇ ತಗೋಬಿಡಿ ಅಂತಾರೆ. ಅವ್ರಿಗೆ ಸೇಲ್ ಮಾಡಬೇಕು, ರಿಪೇರ್ ಮಾಡ್ಕೊಡೋ. ಅಲ್ಲ, ಅವ್ರಿಗೆ ಇದೊಂದು ಸ್ಪಾಂಜ್ ಹಾಕಿ ಒಳಗಡೆಗೆ ಸೇರಿಸ್ಕೊಡಿ ಅಂತ ಕೇಳಿ. ನಾನೇ ಹಾಕ್ತೀನಿ ಬಿಡು. ಹಾಕ್ತೀನಿ ಅಂದೆ 3 ತಿಂಗಳು. ಟೈಮೇ ಸಿಗ್ತಿಲ್ವಲ್ಲ ಎಲ್ಲೂ. ಅದೊಂದು ಸ್ಪಾಂಜ್ ಹಾಕಕ್ಕೆ. ಹೌದು, ಸ್ಪಾಂಜ್ ಹಾಕಕ್ಕಿರ್ಲಿ, ನನ್ಗೆ ಬೇರೆ ಶೇವಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ. ಇದು ಯಾಕೋ ಜಾಸ್ತಿ ಆಯ್ತು ಮಾಡಿ.
PM ಮೋದಿನೂ ನಿನ್ನಷ್ಟು ಬ್ಯುಸಿ ಇಲ್ಲ ಅಂತ ಹೇಳ್ತಾ ಇದ್ದೀಯ. ಕರೆಕ್ಟ್ ನೋಡಿ, ಇವತ್ತು ವೀಕೆಂಡ್ ಅಲ್ಲಿ ಎಲ್ಲರೂ ಹೋಗಿ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಪಾರ್ಟಿ ಗಿಟ್ಟಿ ಮಾಡ್ತಾರೆ. ನಾನು ಕೂತ್ಕೊಂಡು ಮಂಜು ಅವ್ರದ್ದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಅದು ಯಾರಿಗೋಸ್ಕರ? ಪ್ರಾಡಕ್ಟಿವ್ ಕೆಲಸ. ಯಾರಿಗೋಸ್ಕರ? ಅದು ಇಂಪಾರ್ಟೆಂಟ್. ಹೆಂಡ್ತಿಗೋಸ್ಕರ. ಮತ್ತೆ ನಾವು ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಮತ್ತೆ ಖುಷಿಗಾದ್ರೂ ಒಂದು ಕೊಡ್ತೀನಿ. ಇದೊಂದೇ ಡಿಮ್ಯಾಂಡ್ ಇಡೋದು ಅವರು ಜೀವನದಲ್ಲಿ. ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಹೋಗಿ ಬನಾನಾ ತಂದೆ. ಮನುನು ಇಷ್ಟಪಡ್ತಾರೆ ತುಂಬಾ. ಅದು ಬೇಕಾ ಏನು ಕೇಳ್ಕೊಬಿಡೋಣ. ಇವಾಗಿನ್ನು ಕಾಫಿ ಕುಡ್ದವ್ರೆ. ಬೇಕಾ ಮನು? ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಕುಡಿತೀನಿ. ಮಿಲ್ಕ್ ಶೇಕ್ ಯಾರು ಬೇಡ ಅಂತಾರೆ? ಆರಾಮಾಗಿ ಕುಡಿತೀನಿ ನಾನು. ನಾನು ಮಾಡೋ ಮಿಲ್ಕ್ ಶೇಕ್ ಮನುಗೂ ಫೇವ್ರೇಟ್. ಯಾರು ಮಾಡಿದ್ರು ಮಿಲ್ಕ್ ಶೇಕ್ ಹಂಗೆ ಬರುತ್ತೆ. ನಿನ್ನಂತ ಇದು ಇನ್ನೊಬ್ರಿಲ್ಲ. ಹೋಗಿ ಬೇರೆಯವ್ರನ್ನ ನೋಡು ಮನು. ಅವ್ರು ಹೆಂಡ್ತಿದಿರು ಏನಾದ್ರು ನಾನು ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ, ಗಂಡ್ದಿರೋ ಚೆನ್ನಾಗಿಲ್ಲ ಸಾಕಾಗಿದೆ ಅಂತಾರೆ. ನೀನು ಇದ್ದೀಯ. ನಾನು ಚೆನ್ನಾಗಿಲ್ವ ಬಗ್ಗೆ ಮಾತಾಡಿಲ್ಲ, ಅದು ಮಾಡೋದ್ರ ಬಗ್ಗೆ ಮಾತಾಡ್ತಾ ಇರೋದು. ಮಾಡೋದನ್ನು ಅದ್ರಲ್ಲೂ ಡಿಫ್ರೆಂಟ್ ವೆರೈಟಿ ಆಫ್ ಟೇಸ್ಟ್ ಬರುತ್ತೆ. ಏನೇನು ನೋಡ್ರಿಪ್ಪ, ನಮ್ಮ ಹೆಂಡತಿ ಮಾಡೋ ಐಟಮ್ಗಳೆಲ್ಲ ಸಾಕಾಗಿರತ್ತೆ. ನಾವು ಸಖತ್ ಎಂಜಾಯ್ ಮಾಡ್ಕೊಂಡು ಕುಡಿತೀವಿ. ಇದ್ಯಾಕೋ ತೀರಾ ಎಕ್ಸಾಜರೇಟ್ ಮಾಡ್ಬಿಟ್ಟು ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಹೆಂಡತಿ ಹೆಂಗಿದ್ದಾರೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೆಂಡತಿ ಹೆಂಗಿದ್ದಾರೆ ಹಂಗೆ ಹೇಳ್ತಾ ಇದ್ದೀನಿ. ಈಗ ನಾನು ಕನ್ಫ್ಯೂಷನ್ಗೆ ಹೋದೆ. ಅಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವಾ? ಗೊತ್ತಿಡ್ತೀನಿ. ಈಗ ಬೇಕಾ? ಮೊನ್ನೆ ಕೋಕೋ ಪೌಡರ್ ತಗೊಂಡು ಬಂದಿದ್ರು. ಅದನ್ನು ಹಾಕ್ಬಿಟ್ಟು ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ನೆನೆಸ್ಬಿಟ್ಟು ಹಾಲಿಗೆ ಸೋಕ್ ಮಾಡಿ ಇಟ್ಬಿಟ್ಟಿದೆ ಡ್ರೈ ಫ್ರೂಟ್ಸು. ಇವಾಗ ಏನಿಲ್ಲ, ಬನಾನಾ ಪ್ಲಸ್ ಆ ಮಿಲ್ಕಲ್ಲಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೊಂಡು ಗ್ರೈಂಡ್ ಮಾಡಿಬಿಟ್ರೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಬನ್ನಿ ಮಾಡುವ. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರ್ಬೇಕು ಮಿಲ್ಕ್ ಶೇಕಿಗೆ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಲ್ಲಿ ಇರಲಿಲ್ಲ ಫುಲ್ ಹಣ್ಣಾಗಿರೋದು. ಇದು ಹಂಗೆ ತಿನ್ನಕ್ಕೆ ಇಷ್ಟು ಹಣ್ಣಾಗಿರೋದು ಚೆನ್ನಾಗಿರುತ್ತೆ. ಮಿಲ್ಕ್ ಶೇಕಿಗೆ ಫುಲ್ ಸಾಫ್ಟ್ ಆಗಿರಬೇಕು, ಆವಾಗ ಟೇಸ್ಟ್ ಅಂತೂ ಸಾಕತ್ತಾಗಿರುತ್ತೆ. ಚಾಕ್ಲೇಟ್ ಫ್ಲೇವರ್ ಬನಾನಾ ಮಿಲ್ಕ್ ಶೇಕ್ ರೆಡಿ. ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಾನು ಇದೇ ಫಸ್ಟು ಚಾಕೋ ಪೌಡರ್ ಹಾಕ್ಬಿಟ್ಟಲ್ಲ, ಚಾಕೋ ಅಲ್ಲ ಕೋಕೋ ಪೌಡರ್ ಹಾಕ್ಬಿಟ್ಟು ಮಾಡ್ತಾ ಇರೋದು. ಬನಾನಾ ಮಿಲ್ಕ್ ಶೇಕ್ ಥರನೇ ಇದೆ ಅನ್ಬೇಡ, ಅದು ಬನಾನಾ ಮಿಲ್ಕ್ ಶೇಕೆ. ಬನಾನಾ ಮಿಲ್ಕ್ ಶೇಕ್ ಕೋಕೋ ಪೌಡರ್ ಥರ. ಕುಡಿದು ನೋಡು ಫಸ್ಟ್ ಚೇಂಜ್ ಮಾಡಬೇಕು. ಓ, ನಾನು ತರಬೇಕು. ಓ, ವೀಕೆಂಡ್ ಮಾಡು. ನಾವು ಏನೇ ಮಾಡಿದ್ರು ಪಕ್ಕ ಮಾಡ್ತೀವಿ. ಮನುಗೆ ಕನ್ಫರ್ಮೇಷನಿಗೆ ಬರ್ತಾ ಇರೋದು ಅವರು. ಅಂದರೆ ನಾನು ಜಾಸ್ತಿ ತಗೊಂಡು ಅವ್ರಿಗೆ ಕಮ್ಮಿ ಕೊಟ್ಬಿಟ್ಟಿದ್ದೀನಿ. ಬಿಡು, ಅವೆಲ್ಲ ಏನು ಮಾಡ್ರಲ್ಲ. ಚೀರ್ಸ್. ಐ ಲೈಕ್ ಇಟ್. ಸಾಕತ್ತಾಗಿದೆ. ಇದರೊಂದಿಗೆ ಈ ವಿಡಿಯೋನ ಇವತ್ತೇ ಅಂತ ಇದ್ದೀನಿ. ಸಾರಿ, ಇವತ್ತೇ ಅಲ್ಲ, ಈಗಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬನಾನಾ ಮಿಲ್ಕ್ ಶೇಕ್ ಕುಡಿಬೇಕು ಅನ್ನೋ ಆತ್ರದಲ್ಲಿ ನಾಲ್ಗೆನೇ ಹೊರಡ್ತಾ ಇಲ್ಲ. ಹೌದು. ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the